ರಂಜಿತ್, ಪ್ರಮುಖವಾಗಿ ಕೋವಿಡ್ ನಂತರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಸರ್ಕಾರ ತಜ್ಞರ ಸಮಿತಿಯನ್ನ ರಚಿಸುವ ಮೂಲಕ ಯಾವ ರೀತಿಯಾಗಿ ಹೃದಯಾಘಾತದ ಪ್ರಕರಣಗಳು ಎಲ್ಲಾ ಜಿಲ್ಲೆಗಳಲ್ಲಿ ದಾಖಲಾಗ್ತಾ ಇದೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಕೋವಿಡ್ ಲಸಿಕೆಗೂ ಏನಾದ್ರೂ ಸಂಬಂಧ ಇದೆಯಾ, ಇದರ ಬಗ್ಗೆ ಒಂದು ರೀತಿಯ ಡೀಪ್ ಸ್ಟಡಿಯನ್ನ ಮಾಡಿ ಅಂತ ಹೇಳಿ ಅದರ ಒಂದು ನೇತೃತ್ವವನ್ನು, ಅದರ ಒಂದು ಜವಾಬ್ದಾರಿಯನ್ನ ಜಯದೇವ ಆಸ್ಪತ್ರೆಗೆ ನೀಡಿತು. ಹೀಗಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರು ಒಂದು ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಆ ಒಂದು ಸಮಿತಿಯಲ್ಲಿ 12ಕ್ಕೂ ಹೆಚ್ಚು ತಜ್ಞರು, ಅದು ನಿಮ್ಹಾನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ತಜ್ಞರು ಕೂಡ ಈ ಒಂದು ಸಮಿತಿಯಲ್ಲಿದ್ರು. ಸಮಿತಿ ನಿರಂತರವಾಗಿ ಎರಡೂವರೆ ತಿಂಗಳುಗಳ ಕಾಲ ನಿರಂತರ ಅಧ್ಯಯನವನ್ನ ಮಾಡಿದೆ. ಈ ಒಂದು ಸ್ಟಡಿಯಲ್ಲಿ ಪ್ರಮುಖವಾದಂತಹ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗಿದೆ. ಅಂದ್ರೆ ಪ್ರಮುಖವಾಗಿ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿರುವಂತಹ ತಜ್ಞರು, ಯಾರಿಗೆಲ್ಲ ಕೋವಿಡ್ ಬಂದಿತ್ತು ಅಂತವರಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 45 ವರ್ಷಕ್ಕಿಂತ ಕೆಳಗೆ ಇರುವಂತಹ ಯುವಕ ಯುವತಿಯರಲ್ಲಿ, ಅಂದ್ರೆ ಅದಕ್ಕಿಂತ ಏಜ್ 45ಕ್ಕಿಂತ ಕಮ್ಮಿ ಇರೋರಲ್ಲಿ ಹೆಚ್ಚಾಗಿ ಹೃದಯಾಘಾತ ಕಾಣಿಸ್ಕೊಂತಿದೆ ಅನ್ನೋ ಒಂದು ಅಂಶವನ್ನ ಕೂಡ ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಕಾರಣಗಳು ಏನು ಅಂತ ಹುಡ್ಕೊಂಡು ಹೋದ್ರೆ, ಅತಿಯಾದಂತಹ ಸ್ಟ್ರೆಸ್, ಧೂಮಪಾನ, ಮದ್ಯಪಾನ, ಲೈಫ್ ಸ್ಟೈಲು, ಈ ಎಲ್ಲನೂ ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದರ ಜೊತೆ ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವಂತದನ್ನ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸಬೇಕು, ಅದಕ್ಕೆ ಕಠಿಣವಾದಂತಹ ಕಾನೂನನ್ನ ತರಬೇಕು ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ಜನರಲ್ಲೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಅವರಲ್ಲಿ ಅವೇರ್ನೆಸ್ ತರುವಂತಹ ಪ್ರಯತ್ನವನ್ನ ಮಾಡಿ ಆದಷ್ಟು ಅವರ ಆಹಾರದ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ ಗಮನವನ್ನ ಕೊಡಬೇಕು. ಅತಿಯಾದಂತಹ ಖಾರ, ಅತಿಯಾದಂತಹ ಉಪ್ಪನ್ನ ಹಾಕುವಂತದ್ದು, ಬಳಕೆ ಮಾಡುವಂತದ್ದು ಕಮ್ಮಿ ಆಗ್ಲಿ ಅಂತ ಹೇಳಿದ್ದಾರೆ. ಇನ್ನು 15 ವರ್ಷ ಹಾಗೆ 10ನೇ ಕ್ಲಾಸ್ ನಲ್ಲಿ ಏನಾದ್ರೂ ಮಕ್ಕಳಿಗೆ ಹೃದಯಾಘಾತದಂತಹ ಸಂದರ್ಭದಲ್ಲಿ ಅಂತಹದ್ದೇನಾದ್ರೂ ಕೇಸ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡ್ಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಅದರ ಒಂದು ಫಾಲೋ ಅಪ್ ಕೂಡ ಆಗಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಮಕ್ಕಳು ಅತಿಯಾದಂತಹ ಮೊಬೈಲ್ ಬಳಕೆ ಕೂಡ ಮಾಡಬಾರದು ಅಂತಾನೂ ಕೂಡ ಸಲಹೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಮದ್ಯಪಾನ, ಧೂಮಪಾನ, ಡಯಾಬಿಟಿಕ್, ಓವರ್ ಸ್ಟ್ರೆಸ್, ಇದೆಲ್ಲನೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದು ವಿಚಾರವನ್ನ ಗೊಂದಲಕ್ಕೆ ಈಡು ಮಾಡಿತ್ತು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಆದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತಹ ತಜ್ಞರು, ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗ್ತಾ ಇಲ್ಲ, ಯಾರೆಲ್ಲ ಕೋವಿಡ್ ಬಂದಿದೆ ಅಂತಹ ಕೆಲವು ಕೇಸ್ಗಳಲ್ಲಿ ಹೃದಯಾಘಾತ ಆಗ್ತಿರುವಂತಹ ಸಾಧ್ಯತೆ ಕಂಡು ಬಂದಿದೆ, ಅಂತಹ ಒಂದು ಪ್ರಕರಣಗಳು ಕಂಡು ಬಂದಿದೆ ಅಂತ ಹೇಳಿರುವಂತದ್ದು. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಂಜಿತ್, ಪ್ರಮುಖವಾಗಿ ಕೋವಿಡ್ ನಂತರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಸರ್ಕಾರ ತಜ್ಞರ ಸಮಿತಿಯನ್ನ ರಚಿಸುವ ಮೂಲಕ ಯಾವ ರೀತಿಯಾಗಿ ಹೃದಯಾಘಾತದ ಪ್ರಕರಣಗಳು ಎಲ್ಲಾ ಜಿಲ್ಲೆಗಳಲ್ಲಿ ದಾಖಲಾಗ್ತಾ ಇದೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಕೋವಿಡ್ ಲಸಿಕೆಗೂ ಏನಾದ್ರೂ ಸಂಬಂಧ ಇದೆಯಾ, ಇದರ ಬಗ್ಗೆ ಒಂದು ರೀತಿಯ ಡೀಪ್ ಸ್ಟಡಿಯನ್ನ ಮಾಡಿ ಅಂತ ಹೇಳಿ ಅದರ ಒಂದು ನೇತೃತ್ವವನ್ನು, ಅದರ ಒಂದು ಜವಾಬ್ದಾರಿಯನ್ನ ಜಯದೇವ ಆಸ್ಪತ್ರೆಗೆ ನೀಡಿತು. ಹೀಗಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರು ಒಂದು ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಆ ಒಂದು ಸಮಿತಿಯಲ್ಲಿ 12ಕ್ಕೂ ಹೆಚ್ಚು ತಜ್ಞರು, ಅದು ನಿಮ್ಹಾನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ತಜ್ಞರು ಕೂಡ ಈ ಒಂದು ಸಮಿತಿಯಲ್ಲಿದ್ರು. ಸಮಿತಿ ನಿರಂತರವಾಗಿ ಎರಡೂವರೆ ತಿಂಗಳುಗಳ ಕಾಲ ನಿರಂತರ ಅಧ್ಯಯನವನ್ನ ಮಾಡಿದೆ. ಈ ಒಂದು ಸ್ಟಡಿಯಲ್ಲಿ ಪ್ರಮುಖವಾದಂತಹ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗಿದೆ. ಅಂದ್ರೆ ಪ್ರಮುಖವಾಗಿ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿರುವಂತಹ ತಜ್ಞರು, ಯಾರಿಗೆಲ್ಲ ಕೋವಿಡ್ ಬಂದಿತ್ತು ಅಂತವರಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 45 ವರ್ಷಕ್ಕಿಂತ ಕೆಳಗೆ ಇರುವಂತಹ ಯುವಕ ಯುವತಿಯರಲ್ಲಿ, ಅಂದ್ರೆ ಅದಕ್ಕಿಂತ ಏಜ್ 45ಕ್ಕಿಂತ ಕಮ್ಮಿ ಇರೋರಲ್ಲಿ ಹೆಚ್ಚಾಗಿ ಹೃದಯಾಘಾತ ಕಾಣಿಸ್ಕೊಂತಿದೆ ಅನ್ನೋ ಒಂದು ಅಂಶವನ್ನ ಕೂಡ ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಕಾರಣಗಳು ಏನು ಅಂತ ಹುಡ್ಕೊಂಡು ಹೋದ್ರೆ, ಅತಿಯಾದಂತಹ ಸ್ಟ್ರೆಸ್, ಧೂಮಪಾನ, ಮದ್ಯಪಾನ, ಲೈಫ್ ಸ್ಟೈಲು, ಈ ಎಲ್ಲನೂ ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದರ ಜೊತೆ ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವಂತದನ್ನ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸಬೇಕು, ಅದಕ್ಕೆ ಕಠಿಣವಾದಂತಹ ಕಾನೂನನ್ನ ತರಬೇಕು ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ಜನರಲ್ಲೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಅವರಲ್ಲಿ ಅವೇರ್ನೆಸ್ ತರುವಂತಹ ಪ್ರಯತ್ನವನ್ನ ಮಾಡಿ ಆದಷ್ಟು ಅವರ ಆಹಾರದ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ ಗಮನವನ್ನ ಕೊಡಬೇಕು. ಅತಿಯಾದಂತಹ ಖಾರ, ಅತಿಯಾದಂತಹ ಉಪ್ಪನ್ನ ಹಾಕುವಂತದ್ದು, ಬಳಕೆ ಮಾಡುವಂತದ್ದು ಕಮ್ಮಿ ಆಗ್ಲಿ ಅಂತ ಹೇಳಿದ್ದಾರೆ. ಇನ್ನು
15 ವರ್ಷ ಹಾಗೆ 10ನೇ ಕ್ಲಾಸ್ ನಲ್ಲಿ ಏನಾದ್ರೂ ಮಕ್ಕಳಿಗೆ ಹೃದಯಾಘಾತದಂತಹ ಸಂದರ್ಭದಲ್ಲಿ ಅಂತಹದ್ದೇನಾದ್ರೂ ಕೇಸ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡ್ಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಅದರ ಒಂದು ಫಾಲೋ ಅಪ್ ಕೂಡ ಆಗಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಮಕ್ಕಳು ಅತಿಯಾದಂತಹ ಮೊಬೈಲ್ ಬಳಕೆ ಕೂಡ ಮಾಡಬಾರದು ಅಂತಾನೂ ಕೂಡ ಸಲಹೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಮದ್ಯಪಾನ, ಧೂಮಪಾನ, ಡಯಾಬಿಟಿಕ್, ಓವರ್ ಸ್ಟ್ರೆಸ್ ಇದೆಲ್ಲನೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದು ವಿಚಾರವನ್ನ ಗೊಂದಲಕ್ಕೆ ಈಡು ಮಾಡಿತ್ತು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಆದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತಹ ತಜ್ಞರು ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗ್ತಾ ಇಲ್ಲ, ಯಾರೆಲ್ಲ ಕೋವಿಡ್ ಬಂದಿದೆ ಅಂತಹ ಕೆಲವು ಕೇಸ್ಗಳಲ್ಲಿ ಹೃದಯಾಘಾತ ಆಗ್ತಿರುವಂತಹ ಸಾಧ್ಯತೆ ಕಂಡು ಬಂದಿದೆ, ಅಂತಹ ಒಂದು ಪ್ರಕರಣಗಳು ಕಂಡು ಬಂದಿದೆ ಅಂತ ಹೇಳಿರುವಂತದ್ದು. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಂಜಿತ್, ಪ್ರಮುಖವಾಗಿ ಕೋವಿಡ್ ನಂತರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಸರ್ಕಾರ ತಜ್ಞರ ಸಮಿತಿಯನ್ನ ರಚಿಸುವ ಮೂಲಕ ಯಾವ ರೀತಿಯಾಗಿ ಹೃದಯಾಘಾತದ ಪ್ರಕರಣಗಳು ಎಲ್ಲಾ ಜಿಲ್ಲೆಗಳಲ್ಲಿ ದಾಖಲಾಗ್ತಾ ಇದೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಕೋವಿಡ್ ಲಸಿಕೆಗೂ ಏನಾದ್ರೂ ಸಂಬಂಧ ಇದೆಯಾ, ಇದರ ಬಗ್ಗೆ ಒಂದು ರೀತಿಯ ಡೀಪ್ ಸ್ಟಡಿಯನ್ನ ಮಾಡಿ ಅಂತ ಹೇಳಿ ಅದರ ಒಂದು ನೇತೃತ್ವವನ್ನು, ಅದರ ಒಂದು ಜವಾಬ್ದಾರಿಯನ್ನ ಜಯದೇವ ಆಸ್ಪತ್ರೆಗೆ ನೀಡಿತು. ಹೀಗಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರು ಒಂದು ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಆ ಒಂದು ಸಮಿತಿಯಲ್ಲಿ 12ಕ್ಕೂ ಹೆಚ್ಚು ತಜ್ಞರು, ಅದು ನಿಮ್ಹಾನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ತಜ್ಞರು ಕೂಡ ಈ ಒಂದು ಸಮಿತಿಯಲ್ಲಿದ್ರು. ಸಮಿತಿ ನಿರಂತರವಾಗಿ ಎರಡೂವರೆ ತಿಂಗಳುಗಳ ಕಾಲ ನಿರಂತರ ಅಧ್ಯಯನವನ್ನ ಮಾಡಿದೆ. ಈ ಒಂದು ಸ್ಟಡಿಯಲ್ಲಿ ಪ್ರಮುಖವಾದಂತಹ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗಿದೆ. ಅಂದ್ರೆ ಪ್ರಮುಖವಾಗಿ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿರುವಂತಹ ತಜ್ಞರು, ಯಾರಿಗೆಲ್ಲ ಕೋವಿಡ್ ಬಂದಿತ್ತು ಅಂತವರಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 45 ವರ್ಷಕ್ಕಿಂತ ಕೆಳಗೆ ಇರುವಂತಹ ಯುವಕ ಯುವತಿಯರಲ್ಲಿ, ಅಂದ್ರೆ ಅದಕ್ಕಿಂತ ಏಜ್ 45ಕ್ಕಿಂತ ಕಮ್ಮಿ ಇರೋರಲ್ಲಿ ಹೆಚ್ಚಾಗಿ ಹೃದಯಾಘಾತ ಕಾಣಿಸ್ಕೊಂತಿದೆ ಅನ್ನೋ ಒಂದು ಅಂಶವನ್ನ ಕೂಡ ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಕಾರಣಗಳು ಏನು ಅಂತ ಹುಡ್ಕೊಂಡು ಹೋದ್ರೆ ಅತಿಯಾದಂತಹ ಸ್ಟ್ರೆಸ್, ಧೂಮಪಾನ, ಮದ್ಯಪಾನ, ಲೈಫ್ ಸ್ಟೈಲು ಈ ಎಲ್ಲನೂ ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದರ ಜೊತೆ ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವಂತದನ್ನ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸಬೇಕು, ಅದಕ್ಕೆ ಕಠಿಣವಾದಂತಹ ಕಾನೂನನ್ನ ತರಬೇಕು ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ಜನರಲ್ಲೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಅವರಲ್ಲಿ ಅವೇರ್ನೆಸ್ ತರುವಂತಹ ಪ್ರಯತ್ನವನ್ನ ಮಾಡಿ ಆದಷ್ಟು ಅವರ ಆಹಾರದ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ ಗಮನವನ್ನ ಕೊಡಬೇಕು. ಅತಿಯಾದಂತಹ ಖಾರ, ಅತಿಯಾದಂತಹ ಉಪ್ಪನ್ನ ಹಾಕುವಂತದ್ದು, ಬಳಕೆ ಮಾಡುವಂತದ್ದು ಕಮ್ಮಿ ಆಗ್ಲಿ ಅಂತ ಹೇಳಿದ್ದಾರೆ. ಇನ್ನು 15 ವರ್ಷ ಹಾಗೆ 10ನೇ ಕ್ಲಾಸ್ ನಲ್ಲಿ ಏನಾದ್ರೂ ಮಕ್ಕಳಿಗೆ ಹೃದಯಾಘಾತದಂತಹ ಸಂದರ್ಭದಲ್ಲಿ ಅಂತಹದ್ದೇನಾದ್ರೂ ಕೇಸ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡ್ಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಅದರ ಒಂದು ಫಾಲೋ ಅಪ್ ಕೂಡ ಆಗಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಮಕ್ಕಳು ಅತಿಯಾದಂತಹ ಮೊಬೈಲ್ ಬಳಕೆ ಕೂಡ ಮಾಡಬಾರದು ಅಂತಾನೂ ಕೂಡ ಸಲಹೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಮದ್ಯಪಾನ, ಧೂಮಪಾನ, ಡಯಾಬಿಟಿಕ್, ಓವರ್ ಸ್ಟ್ರೆಸ್ ಇದೆಲ್ಲನೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದು ವಿಚಾರವನ್ನ ಗೊಂದಲಕ್ಕೆ ಈಡು ಮಾಡಿತ್ತು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಆದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತಹ ತಜ್ಞರು ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗ್ತಾ ಇಲ್ಲ, ಯಾರೆಲ್ಲ ಕೋವಿಡ್ ಬಂದಿದೆ ಅಂತಹ ಕೆಲವು ಕೇಸ್ಗಳಲ್ಲಿ ಹೃದಯಾಘಾತ ಆಗ್ತಿರುವಂತಹ ಸಾಧ್ಯತೆ ಕಂಡು ಬಂದಿದೆ, ಅಂತಹ ಒಂದು ಪ್ರಕರಣಗಳು ಕಂಡು ಬಂದಿದೆ ಅಂತ ಹೇಳಿರುವಂತದ್ದು. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.